ವಿಡಿಯೋ ಸ್ಟಾರ್ಟ್ ಮಾಡುವ. ಆಫ್ ಮಾಡಮ್ಮ ಸ್ವಲ್ಪ, ನಂಗೆ ಇಲ್ಲಿ ಕೇಳಿಸ್ತಾ ಇಲ್ಲ. ಬರೇ ನೀರು ಪಾತ್ರೆ ಸೌಂಡ್ ಅದೇ ಕೇಳಿಸ್ತಾ ಇದೆ. ಆಫ್ ಮಾಡು, ಒಂದ್ 2 ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಅಂದರೆ ನನ್ನ ಬರ್ತ್ಡೇ ಲಾಗು. ಒಂದು ಪುಟ್ಟ ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಡಿಯೋ ನೋಡ್ತಾ ಇರೋದಕ್ಕೆ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬೆಳಗ್ಗೆ ಎದ್ದಿದ್ದೆ ಲೇಟಾಗೆದ್ದೆ. ಸೊ ಎದ್ದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಲೆಗೆ, ಅದಾದಮೇಲೆ ಆಚೆಗಡೆ ಒಳ್ಳೆ ಒಂದು ವ್ಯೂ ತೊಗೊಂಡು, ಅದಾದಮೇಲೆ ಒಂದು ಗ್ಲಾಸ್ ವಾಟರ್ ಕುಡ್ದು 4 ಬಾದಾಮಿ ತಿಂದು ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕೆ ಹೋದರೆ, ಅಮ್ಮ ನನಗೋಸ್ಕರ ಜಾಮೂನ್ ಮಾಡ್ತಾಯಿದ್ರು. ನನಗೋಸ್ಕರ ಏನು ಮಾಡ್ತಾಯಿದ್ಯಾ? ಜಾಮೂನು. ನನ್ನ ಹತ್ರ ಹೇಳ್ಸ್ಕೊಂಡು ಜಾಮೂನ್ ಮಾಡ್ತಾ ಇದೀಯಾ ನನ್ನ ಬರ್ತಡೇಗೇನೆ? ನಮ್ಮ ಕಡೆ ರಾಗಿ ಮುದ್ದೆ ತಿನ್ನೋದು ಬರ್ತಡೇ ಮಾಡ್ಕೊಳ್ಳೋದು. ಅದು ಬರ್ತಡೇ ಅನ್ನೋದೇ ಗೊತ್ತಿರೋದಿಲ್ಲ. ಚೆನ್ನಾಗಿ ಬಿದ್ದುಬಿಟ್ಟು ಒಂದು 20 ನಿಮಿಷ ಎತ್ತಿಡು. ಜಾಮೂನ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ರು. ಅಲ್ಲಿಂದ ನಾನು ಲಾಗ್ ಮಾಡೋಣ ಅಂತ ಒಳಗಡೆ ಬಂದೆ. ಕುರ್ತಾ ಆರ್ಡ್ರು ಅಮ್ಮ, ಆಫ್ ಮಾಡಮ್ಮ ಸ್ವಲ್ಪ, ನಂಗೆ ಇಲ್ಲಿ ಕೇಳಿಸ್ತಾ ಇಲ್ಲ. ಸ್ಯಾರಿ ಹಾಕೋಬೇಕಂತ ಇದ್ದಿದ್ದು. ಇದು ನೋಡಿದ್ರೆ ಇದನ್ನ ಯಾವಾಗೋ ಬುಕ್ ಮಾಡ್ಕೊಂಡಿದ್ದೆ. ಟೆಂಪರ್ವರಿಗೆ ಇರಲಿ, ಯಾವ್ದಾದ್ರು ಫಂಕ್ಷನ್ ಇದ್ರೆ ಹಾಕೊಂಡು ಹೋಗೋಣ ಅಂತ. ಆದರೆ ಇವಾಗ ಇದನ್ನೇ ಹಾಕ್ಕೊಳ್ಳೋಂಗಾಯ್ತು ನನ್ನ ಬರ್ತಡೆಗೆ. ಯಾಕೆಂದರೆ ಸ್ಯಾರಿ ಆ್ಯಕ್ಚುಲಿ ನೆನ್ನೆ ಬರಬೇಕಿತ್ತು, ಅಂದರೆ 12th ಬರಬೇಕಿತ್ತು. ಅದು 14 ಅಂತ ತೋರಿಸ್ತಾ ಇದೆ. ಸೊ ನಾಳೆ ಬರ್ಬೋದು. ಅದು ನೀನು ಯಾವ್ದಾದ್ರು ಫಂಕ್ಷನ್ಗೆ ಹಾಕ್ಕೋತೀನಿ. ಸದ್ಯಕ್ಕೆ ಇದೊಂದಿದೆ ಹೊಸ ಬಟ್ಟೆ ಅಂತ. ಈಗ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಆ್ಯಂಡ್ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಇಲ್ಲ, ಇದು ನನ್ನ ಪರ್ಸ್ನಲ್ ರಿವ್ಯೂ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಬರ್ತಡೇಗೇನ ಬ್ರೇಕ್ಫಾಸ್ಟು ಮ್ಯಾಗಿ. ಬೇಡ, ನಿಮ್ಗೆ ಅಷ್ಟೇ ಬೇಡ. ಅನ್ನ ಊಟ ಮಾಡ್ತೀನಿ ಸ್ವಲ್ಪ. ನಮ್ಮನೆ ಬ್ರೇಕ್ಫಾಸ್ಟ್ ಮ್ಯಾಗಿ ಇವತ್ತು. ಅದು ಚೆನ್ನಾಯ್ತಾ? ಚಿಕ್ಕವರಿದ್ದಾಗ ಈ ಥರ ತಿನ್ನೋಕೆ ಎಷ್ಟು ಖುಷಿ ಆಗ್ತಿತ್ತಲ್ಲ. ನನಗೆ ಇಟ್ಕೊಂಡು ಬರ್ತಲ್ಲ. ಈ ಥರ ತಿಂತಾಯಿದ್ದೆ ಅವಾಗ ಚಿಕ್ಕವಳಿದ್ದಾಗ. ಆ್ಯಂಡ್ ಯಾರೆಲ್ಲ ನನ್ನ ಬರ್ತಡೆಗೆ ವಿಶ್ ಮಾಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಸಂಜೆ ಮೇಲೆ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಇವಾಗ ಆಲ್ರೆಡಿ 11 ಆಯ್ತೇನಮ್ಮ? 11 o'clock. 11 ಗಂಟೆ ಆಯ್ತಾ? 10:30 ಆಗಿದೆ. ನಂಗೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಆಯ್ತಾ? ನಿನ್ನ ಬರ್ತಡೆಗೆ ಏನು ತಗೊಂಡೋಗ್ತಿದ್ದೆ ಹೇಳು? 10ಕ್ಕೆ ಬಾ. ನಿನ್ನ ಬರ್ತಡೆಗೆ ಏನು ತಗೊಂಡೋಗ್ತಿದ್ದೆ ಹೇಳು? ನನ್ನ ಬರ್ತಡೆ ನನಗೆ ತಾನೇ ಕೊಡಬೇಕು. ಎಲ್ಲಿ? ನಾನು ಗಾರ್ಮೆಂಟ್ಸ್ಗೆ ಏನು ತಗೊಂಡೋಗ್ತಾ ಇದ್ದೆ? ಏನು ತಗೊಂಡೋಗ್ತಿದ್ದೆ? ಸೂಪ್ರೈಸರ್ಗಳೆಲ್ಲ ಕೇಕು. ಇನ್ನು ಬಿಕ್ಕಿದಾಗೆಲ್ಲ ₹1 ಚಾಕ್ಲೇಟ್ ಕೊಡ್ಸಿವೆ ಎಲ್ಲರಿಗೂ. ಟಾಯ್ ತಂದ್ರಲ್ಲಿ, ಮುಸ್ಮುಂದ್ರಲ್ಲಿ, ನಿಂದ್ರಲ್ಲಿ. ಮಕ್ಳು ಬರ್ತಡೇ ಅಂದಾಗೆಲ್ಲ ಕ್ಲೀನಾಗಿ ಹೂ ಮಾಡ್ಕೊಂಡು ಎಲ್ಲ ತಗೊಂಡು ಹೊತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೊತ್ಕೊಂಡು ಹೋಗಿವೆ. ಇನ್ನು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಕೇಸರಿ ಬಾತ್ ಮಾಡ್ಕೊಂಡು ಪಲಾವ್ ಮಾಡ್ಕೊಂಡು ತಗೊಂಡೋಗಿವೆ ಗಾರ್ಮೆಂಟ್ಸ್ಗೆ ಹೋಗುವಾಗ. ಈ ವರ್ಷ ಎಂಥದಿಲ್ಲ, ಮನೇಲೆ 5 ವರ್ಷದಿಂದ ಗಾರ್ಮೆಂಟ್ಸ್ ಇದ್ ಮಕನೇ ನೋಡಿಲ್ಲ. ಹೌದಾ? ಹೋಗಿ ಇವಾಗೂ ಗಾರ್ಮೆಂಟ್ಸ್ಗೆ. ಮಾಡೋಕ್ಕಾಗಲ್ಲ ಕೆಲಸ, ವಯಸ್ಸಾಯ್ತಲ್ಲ. ಹೌದಾ? ಏನಮ್ಮ ವಯಸ್ಸು ಹೆಂಗಾಗಿದೆಯಾ? ಬೈಲಿ ತೋರಿಸ್ತೀನಿ ಹೆಂಗಾಗೈತೆ, ವಯಸ್ಸಾಗೈತಂತೆ. ನೋಡಿ ನಮ್ಮಮ್ಮ ನನಗಿಂತ ಕಲರ್ ಇರೋದು. ವಯಸ್ಸಾಗಿನಾಗಿತ್ತಮ್ಮ, ಚೆನ್ನಾಗೇ ಇದೆಯಾ? ಆ್ಯಕ್ಚುಲಿ ಅವ್ರಿಗೆ ಗರ್ಭಕೋಶ ಆಪ್ರೇಷನ್ ಆಗಿದೆ. ಹಂಗಾಗಿ 5 ವರ್ಷದಿಂದ ನಾವು ಕೆಲಸಕ್ಕೆ ಕಳಿಸ್ತಾ ಇಲ್ಲ. ನಮ್ಮಪ್ಪ ನಾನು ಇಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಆರಾಮಾಗಿ ಮನೇಲಿ ಇರಲಿ ಅಂತ. ಏನು ಗೊತ್ತಾ ಇದು ಗಂಜಿ.
ಅನ್ನ ಮಾಡಿದ್ಮೇಲೆ ಬಸಿತಾರೆ ಗೊತ್ತಾ, ಅವಾಗ ಗಂಜಿ ಬರುತ್ತಲ್ಲ ಅದನ್ನು ಫೇಸಿಗೆ ಹಿಂಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದರೆ ಗ್ಲೋ ಬರ್ತಾರೆ, ಹಂಗೆ ಪಿಂಪಲ್ ಮಾರ್ಕ್ಸು ಕಡಿಮೆ ಆಗುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ನೀವು ದಿನ ಮಾಡ್ಕೋಬೋದು, ಏನೂ ಆಗಲ್ಲ, ಏನೂ ಎಫೆಕ್ಟ್ ಆಗಲ್ಲ. ಗಂಜಿ ಹಾಕಿ ಮಸಾಜ್ ಮಾಡೋದ್ನಲ್ಲ ಅದೊಂದು 10 ನಿಮಿಷ ಬಿಡೋಣ. ಅಷ್ಟರಲ್ಲಿ ಜಾಮೂನ್ ಕಲಸಿಕ್ಕಿದ್ದಾರೆ, ಅದನ್ನು ಉಂಡೆ ಮಾಡಿಕೊಡು ಅಂತ ಅಮ್ಮ ಹೇಳ್ತು. ಉಂಡೆ ಮಾಡಿಕೊಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ. ಜಾಸ್ತಿ ಏನೂ ಮೇಕಪ್ ಮಾಡ್ತಾ ಇಲ್ಲ, ಜಸ್ಟ್ ಮಾಯ್ಶ್ಚರೈಸರ್, ಕ್ರೀಮ್ ಹಾಕಿ ಐಲೈನರ್ ಹಾಕ್ಕೊಂಡು ಒಂಚೂರು ಕಾಜಲ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊತೀನಿ ಅಷ್ಟೇ. ಯಾಕೋ ಮೇಕಪ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಇವತ್ತು. ಒಂದು ಪ್ಯಾಕ್ ತಂದಿದ್ದೀಯ ಹಾಂ, ಸೀರೆ ಬುಕ್ ಮಾಡ್ಕೊಂಡಿದ್ದಲ್ಲ, ಬರ್ಲಿಲ್ವಾ? ಇಲ್ಲ. ಮತ್ತೆ ಇವಾಗ ಅದು ಇವಾಗ ಸಂಜೆ ಡೆಲಿವರಿ ಅಂತ ಬಂದಿದೆ ಮೆಸೇಜು. ಇವಾಗ ಸಂಜೆ ಒಂದು 4 ಗಂಟೆ ಹಂಗೆ ಬರ್ಬೋದು. ಮತ್ತೆ ಇವಾಗ ಏನಾಕಂತೀಯ? ಇವಾಗ ಇದೇನೆ ಬುಕ್ ಮಾಡ್ಕೊಂಡಿದ್ದೀನಲ್ಲ, ಈ ಡ್ರೆಸ್ಸೇ ಹೊಸದಾ? ಇದು ಹೊಸದು. ಅವಾಗ ಒಂದ್ಸಲ ಬುಕ್ ಮಾಡ್ಕೊಂಡಿದ್ನಲ್ವಾ, ಲಾಸ್ಟ್ ಮಂತಲ್ಲಿ ಏನೋ ಬುಕ್ ಸಂಜೆ ಮಾಡ್ಕೊಂಡಿದ್ದೆ. ಹಾಕಂತೀಯದ? ಬಂದ್ರೆ ಹಾಕಂತೀನಿ ಸಂಜೆ. ಮತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗಲ್ವಾ? ಇವಾಗಿಲ್ಲಮ್ಮ, ಮಧ್ಯಾಹ್ನ ಆಗಿಲ್ವಾ, ಸಂಜೆ ಸಂಜೆ ಹೋಗ್ಬಿಡ್ವಾ? ಸಂಜೆ ಹೋಗ್ಬಿಟ್ಟು ಬರ್ತೀನಿ. ಬೈಲಿ ಏನ್ ಮಾಡ್ತಿದ್ಯಾ ನನ್ಗೋಸ್ಕರ? ಹೇಳಿ ಬೈಲ್ ಒಂದು 2 ನಿಮಿಷ ಬೈಲಿ. ಲಾಗ್ ಮಾಡ್ತಿದ್ದೀನಿ, ಹೇಳು. ನಮ್ಮಮ್ಮ ಏನು ಮಾಡ್ತಿದ್ದೆ ಗೊತ್ತಾ ಗೈಸ್, ನನಗೋಸ್ಕರ ಇವತ್ತು ಸ್ಪೆಷಲ್ ಮನೇಲಿ. ಹೇಳು. ಜಾಮೂನ್ ಮಾಡ್ತಾ ಇದ್ದೀನಿ. ಆಮೇಲೆ ಜಾಮೂನು, ಬಿರಿಯಾನಿ, ಕಬಾಬು, ಚಾಪೀಸ್ ಮಾಡ್ತಾ ಇದ್ದೀನಿ. ಚಾಪೀಸಾ? ಸಿಮೆ ಸುಣ್ಣನ ಚಾಪೀಸ? ಬೋರ್ಡ್ ಮೇಲೆ ಬರೆಯೋ ಚಾಪೀಸಾ? ಚಾಪ್ಸ್ ಹೇಳು. ಚಾಪ್ಸ್. ನಮ್ಮಮ್ಮಗೆ ಸರ್ಚ್ ಅನ್ನೋದಕ್ಕೆ ಹೇಳಕ್ ಬರಲ್ಲ, ಹೇಳಿಸ್ತೀನಿ. ಹೇಳಮ್ಮ. ಇಲ್ಲ ಹೇಳು. ಚಾಪೀಸ್ ಅಲ್ಲಲ್ಲ, ಚಾಪ್ಸ್ ಅಲ್ಲ, ಸರ್ಚ್ ಅಂತ ಹೇಳು. ನೆನೆ ಚರ್ಚ್ ಅಲ್ಲ, ಸರ್ಚ್ ಚರ್ಚ್ ಬಿಡ. ಸರ್ಚ್ ಅನ್ನು ಚರ್ಚ್ ಚರ್ಚ್ ಅಲ್ಲ, ಸರ್ಚ್. ಚರ್ಚ್ ಸರ್ಚ್ ಚರ್ಚ್ ಸರ್ಚಿಂಗ್ ಅನ್ನು. ಚರ್ಚಿಂಗ್ ಅಲ್ಲ. ಸುಮ್ಮನೆ ಬೈದು ಅದು ಸೀದೋಯ್ತೆ ಒಲೆ ಮೇಲೆ. ಹೋಗು. ಆಮೇಲೆ ಸಿದೋಗಿರೋ ಜಾಮೂನ್ ತಿನ್ಸಿ ನನಗೆ. ಹಿಂಗೆ ಎಷ್ಟೊಂದು ಪದಗಳು ನಮ್ಮ ಅಮ್ಮಂಗೆ ಹೇಳಕ್ ಬರಲ್ಲ, ಒಸಿ ಕಿಂಡಲ್ ಮಾಡಲ್ಲ. ನಾನಿಂತು ಹೇಳ್ಕೊಟ್ಟು ಅದು ಬರೋದೇ ಇಲ್ಲ ಅವ್ರಿಗೆ. ಫೈನಲಾಗಿ ಹೇಳ್ಕೊಟ್ರು ಬರಲ್ಲ. ಹೋಗು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಯಾರೋ ಏನೋ ಅನ್ಕೋಬೇಡಿ, ನಮ್ಮಮ್ಮ ನಾನು ಹಾಗೇ ತುಂಬ ಕಿಂಡಲ್ ಮಾಡ್ತಿರ್ತೀನಿ, ಅವ್ರನ್ನ ರೇಗಿಸ್ತಿರ್ತೀನಿ, ಜೋಕ್ ಮಾಡ್ತಿರ್ತೀನಿ, ನಗಿಸ್ತಿರ್ತೀನಿ. ಹಂಗೆ ನಾನೊಂದು ಸ್ವಲ್ಪ ಎಲ್ಲರ ಹತ್ರನೂ ಹಾಗೇ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತೀನಿ. ಮನೇಲಿ ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಈ ಸಲ ನನ್ನ ಬರ್ತಡೇ ಸಂಡೇ ಬಂದಿರೋದ್ರಿಂದ ನಾನು ಕೆಲಸಕ್ಕೆ ಲೀವ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಏನು ಲೀವ್ ತೊಗೊಳ್ದೆ, ಯಾವ ಫ್ರೆಂಡ್ಸ್ ಜೊತೆನೂ ಹೋಗದೆ ನಾನು ಮನೇಲಿ ನನ್ನ ಫ್ಯಾಮಿಲಿಗೆ ಈ ಸಲ ಟೈಮ್ ಕೊಡಬೇಕಂತ ತುಂಬ ಅನಿಸ್ತಾ ಇತ್ತು. ವರ್ಷ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬಿಡ್ತಾ ಇದ್ದೆ, ಮನೇಲಿ ಇರ್ತಿರಲಿಲ್ಲ. ನಾನು ರಜೆ ತೊಗೊಂಡು ಹೋಗ್ಬಿಡ್ತಿದ್ದೆ. ಈ ಸಲ ತುಂಬ ಅನ್ನಿಸ್ತು ನನ್ನ ಫ್ಯಾಮಿಲಿ ಜೊತೆ ಇರಬೇಕು ಅಂತ. ಸೊ ಯಾವ ಫ್ರೆಂಡ್ಸು ಏನೂ ಬೇಡ ಅಂತ ನಾನು ಮನೇಲೇ ಇದ್ದೆ. ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬೇಡಿ. ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೆ ಖುಷಿ ಸಿಗುತ್ತಲ್ಲ, ಅದ್ರ ಮುಂದೆ ಬೇರೆ ಏನಿಲ್ಲ. ನಾನು ನನ್ನ ಬರ್ತಡೇ ಅಂದ ತಕ್ಷಣ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಮುಂಚೆ ಪ್ರೀವಿಯಸ್ ಇಯರ್ ಆಗಿರ್ಬೋದು, ಇಲ್ಲ ತುಂಬ ಚಿಕ್ಕವಳಿಂದನೂ ಅಷ್ಟೇ ನನ್ನ ಬರ್ತಡೇ ಹೀಗೆ ಆಗಬೇಕು, ಮುಂಚೆನೇ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಈ ಸಲ ಎಕ್ಸ್ಪೆಕ್ಟೇಷನ್ ಏನೂ ಇಟ್ಕೊಂಡಿರಲಿಲ್ಲ. ನನ್ನ ಬರ್ತಡೇನೇ ಅಂತ ಅಂದ್ಕೊಂಡೇ ಇಲ್ಲ ನಾನು. ಏನಾಗುತ್ತಾ ಆಗಲಿ ಬಿಡು, ಬರ್ತಡೇ ಅಲ್ವಾ ಅಂತ ಈ ಸಲ ತುಂಬಾ ಇದರಲ್ಲಿದ್ದೆ.
ಬಟ್ ಈ ಬರ್ತಡೇ ಅಷ್ಟು ನನಗೆ ಅಷ್ಟು ಬರ್ತಡೇಲಿ ಯಾವಾಗೂ ಖುಷಿ ಸಿಕ್ಕಿಲ್ಲ. ಅಷ್ಟು ಖುಷಿ ಇವತ್ತು ಈ ಸಲ ನನ್ನ ಬರ್ತಡೇ ದಿನ ನನಗೆ ಸಿಕ್ತು. ಎಕ್ಸ್ಪೆಕ್ಟೇ ಮಾಡಬಾರ್ದು ಗುರು ಏನೂನ. ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೆ ಬೇಜಾನ್ ಖುಷಿ ಸಿಗುತ್ತೆ, ಅದರಲ್ಲೇ ಖುಷಿ ಪಡ್ಬೋದು ಅಂತ ನನಗೆ ಈ ಸಲ ರಿಯಲೈಸ್ ಆಯಿತು. ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಟೆಂಪಲ್ಗೆ ಹೋಗೋಣ ಅಂತ ಅನಿಸ್ತು. ಹಾಗಾಗಿ ಕಾಡು ಮಲ್ಲೇಶ್ವರ ಟೆಂಪಲ್ ಮಲ್ಲೇಶ್ವರಮಲ್ಲಿದೆ, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಯಿತು. ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಆಫ್ಟರ್ 5 ಇಯರ್ಸ್ ಆದಮೇಲೆ ಬರ್ತಾ ಇರೋದು ನಾನು ಇವಾಗ ಈ ಟೆಂಪಲ್ಗೆ. ಅಲ್ಲೇ ಓಡಾಡಿದ್ರೂ ಹೋಗ್ತಾ ಇರಲಿಲ್ಲ. ಏನೋ ಇವತ್ತು ಬರಬೇಕಂತ ಇತ್ತೇನೋ, ಮೇ ಬಿ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಯಿತು. ಆದರೆ ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು. 5 o'clockಗೆ ಓಪನ್ ಅಂತ ಅಂದರು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ, ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದೆರಡು ರೀಲ್ಸ್ ಮಾಡ್ಕೊಂಡು ಅದಾದಮೇಲೆ ಮನೆ ಕಡೆ ಹೊರಟ್ವು ನಾವು. ದೇವಸ್ಥಾನ ಪಕ್ಕದಲ್ಲೇ ಈಟ್ ರಾಜ ಅಂತ, ಇದು ಮಲ್ಲೇಶ್ವರಮಲ್ಲಿದೆ. ಯಾರು ಹೋಗಿದ್ರೆ ವಿಸಿಟ್ ಮಾಡಿದ್ರೆ ಅಲ್ಲಿ ಜ್ಯೂಸ್ ಕುಡ್ದಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಲ್ಲಿಗೆ ಹೋಗಬೇಕು ಒಂದ್ಸಲ ನಾನು ಟೇಸ್ಟ್ ಮಾಡಬೇಕು ಜ್ಯೂಸ್ನ ಅಂತ. ಕೊನೆಗೂ ಅದೂ ಫುಲ್ಫಿಲ್ ಆಯಿತು ನನಗೆ. ನನ್ನ ಬರ್ತಡೇ ದಿನ ಹೋಗಿ ಕುಡ್ಕೊಂಡು, ಅಲ್ಲಿ ಟೇಸ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಕುಡ್ಕೊಂಡು ಬಂದು ನೆಕ್ಸ್ಟ್ ಊಟಕ್ಕೆ ಅಂತ ನಾವು ಹೋಟೆಲಿಗೆ ಬಂದ್ವು. ಪುರಿ ಆ್ಯಂಡ್ ದೋಸೆ ತೊಗೊಂಡಿದ್ವು. ಟೇಸ್ಟು ಅಷ್ಟೇ ಅಲ್ಲೂ ಚೆನ್ನಾಗಿತ್ತು. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ನನಗೆ ಯಾಕೋ ಇವತ್ತು ತುಂಬ ಇಷ್ಟ ಆಗ್ತಿತ್ತು. ಎಲ್ಲನೂ ನಾನು ಏನು ಅನ್ಕೋತಾ ಇರ್ತೀನಿ ಅದೆಲ್ಲ ಅನಿಸ್ತಿತ್ತು ನನಗೆ. ಹೋಟೆಲಲ್ಲೂ ಫುಡ್ಡು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಮನೆ ಕಡೆ ಹೊರಟ್ವು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫುಲ್ಲು ವಿಡಿಯೋ ನೋಡಿ. ಲಾಸ್ಟ್ ಟೈಮು ಹೇಳಿದ್ದೆ ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೊಳ್ಳೋದು ಅಂತ. ನಾನು ಯಾವುದೇ ಲಿಂಕಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೋದರೆ ಸೈನ್ ಇನ್ ಅಂತ ತೊಗೋತಾ ಇದೆ, ಅದು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸೊ ನೀವು ಹೋಗಿ ಸರ್ಚಲ್ಲಿ ವಿನುತಾ ರೂವಿ ಅಂತ ಸರ್ಚ್ ಮಾಡಿ ನಂದು ಏನು ಯೂಟ್ಯೂಬ್ ಚಾನಲ್ ಇದೆ ಅದು ಓಪನ್ ಆಗುತ್ತೆ. ಅದಾದಮೇಲೆ ಸಬ್ಸ್ಕ್ರೈಬ್ ಕೊಡಿ, ಆಟೋಮೆಟಿಕ್ ಸಬ್ಸ್ಕ್ರೈಬ್ ಆಗುತ್ತೆ. ಬಿರಿಯಾನಿ ಈಡೇ ಮಾಡಿಲ್ಲ. ಹೌದು, ನೀನು ಕಬಾಬ್ ಮಾಡ್ತಿದ್ದೀಯ, ಅದು ವಿಡಿಯೋ ಮಾಡ್ತೀನಿ. ಕೆಳಗೇನೆ ಬ್ಯಾಂಗಲ್ಸ್ ಅಂತಲ್ಲ ತಡೆಯವ ಅಂತ ಏನೇ ತಪ್ಪತಿ. ಅವರಲ್ಲಿ ಇಟ್ಕೋಬೇಕು ಗಟ್ ಮಾಡೋಕ್ಕೆ ನಮ್ಮ ಮೇಡಮ್ ಅವರು. ಲಾಸ್ಟ್ ಟೈಮು ಸರಸ್ವತಿ ಅಂತ ಬರ್ಸ್ಬಿಟ್ಟಿತ್ತು. ತುಂಬಾ ಹಳೇ ಕಾಲದಲ್ಲಿ ಹಿಂಗೆ ಕಲರ್ ಅವಳಿಗೆ ಅವಾಗಿಂದ ನಾನು ಹಿಂಗೆ ಮಾಡ್ಸೋದು, ಹಂಗೆ ಅವಳಿಗೆ ಗಂಡು ಮನೆಗೆ ಹೋಗೋರು ಹಿಂಗೆ ಮಾಡ್ಸೋದು. ನಾನೇ ಮಾಡ್ಸ್ಕೊಂಡ್ ಕೊಡೋದಲ್ವಾ ಹೇಳ್ತಾರೆ. ಇದು ಲಾಸ್ಟ್ ಅಂದ್ರೆ ಈ ಬರ್ಡೇ ಲಾಸ್ಟ್ ಟೈಮ್ ಮನೇಲಿ ಅಂತ ಇನ್ನೊಂದು ವರ್ಷ ಮಾಡ್ತೀನಿ. ಇನ್ನೊಂದು ವರ್ಷ ಆಯ್ತಾ? ಇದು ವರ್ಷಕ್ಕೆ ಇನ್ನೊಂದು ವರ್ಷ ಮದುವೆಗೆ ಹೋಯ್ತಾರೆ. ಅಷ್ಟೊತ್ತಿಗೆ ಆಗಿರುತ್ತೋ ಜುಲೈ ಅಲ್ವಾ? ಅಷ್ಟೊಂದು ಮಕ್ಳಿಂದಲ್ವೇ 2 ಹೇಗೆ ಬಟ್ಟೆ ಮಾಡ್ಕೊಂಡಿಲ್ಲ. ಒಂದ್ ಬಟ್ಟೆ ಹಾಕೋದು ದೇವಸ್ಥಾನ ಕರ್ಕೋಗ ಮಾಡಿದ್ವಿ. 2 ಅಂತ ಬಟ್ಟೆ 50 ರೂಪಾಯಿ ಫ್ರಾಕು ನಂಗೆ ನೆನಪಿದೆ. 50 ರೂಪಾಯಿ ಫ್ರಾಕ್ ಅವಾಗ ಬಡ ಹಾಕ್ಸೋದು 2 ಕಾಚೆನ ಹಾಕೋದು, ಹೂ ಮಾಡ್ಸೋದು, ದೇವಸ್ಥಾನ ಕರ್ಕೋಗ ಬಂದ್ಬಿಟ್ಟು ಅಷ್ಟೇ. ಅದು ಎಲ್ಲಿಲ್ಲ, ನಾನು ಕಾಲೇಜ್ಗೆ ಹೋದ್ಮೇಲೆ ಫ್ರೆಂಡ್ಸ್ಗಳು ಮಾಡ್ತಾರೆ ಅಂತ. ಪುಣ್ಯ ಮಾಡೋಲ್ಲ ಕಡೆ ಪುಣ್ಯ ಯಾರು ಕ್ಲಾಸ್ ಮಾಡಲೇ ಇಲ್ಲ. ಕಟ್ ಮಾಡಮ್ಮ. ಎದ್ರಕೊಂಡ್ಬಿಟ್ಲು. ಇಬ್ರು ಕಟ್ ಮಾಡ್ರಿ. 2 ಹಚ್ಬಿಟ್ರ. ಯಾರ್ದು ಬರ್ಡೇ? ಹ್ಯಾಪಿ ಬರ್ಡೇ ಚಿಕ್ಕೇನು. ತಿನ್ಸು ನೀನು. ಇಲ್ವನಪ್ಪ
ನನ್ನ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಸಲ ನನ್ನ ಬರ್ತ್ಡೇ ಹೀಗೆಲ್ಲ ಮಾಡಿದ್ದಕ್ಕೆ. ತುಂಬಾ ಹ್ಯಾಪಿಯಾಗಿದ್ದೆ, ತುಂಬಾ ಖುಷಿಯಾಗಿದ್ದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಸ್ಮೈಲ್. ನಾಚಿಕೆ. ಯಜಮಾನ ಪಿಕ್ಚರ್ ನೋಡಿ ನೋಡಿ ಇದಾಗ್ಬಿಟ್ಟಾನೆ ಅಭಿಜಿತ್. ಸುತ್ತ ಈ ಕಡೆ ಬರ್ರಿ ಎಲ್ಲ ಹೆಂಗ್ ಸುತ್ತ ನಿಂತ್ಕೊಂಡ್ಬಿಟ್ರೆ ಎಲ್ಲ ಕ್ಯಾನ್ಸಲ್ ವಿಶ್ ಮಾಡ್ರಿ ಎಲ್ಲ ಯಾರಿಗೆ ಎಲ್ಲರೂ ಹೇಳ್ರಿ. ಅವಳೆ ಎಸ್, ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆ ಆರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದೀಪು, ಇಷ್ಟೊಂದೆಲ್ಲ ಗಿಫ್ಟು ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಂಟಿನೂ ಅಷ್ಟೇ, ಆ ಸೀರೆ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚಾಕ್ಲೇಟ್ ಏನಂತ ಹೇಳಿದಕ್ಕೆ ಚೈನ್ ಬ್ರೇಸ್ಲೆಟ್ ಕಂಬೋಲೆ. ಅಯ್ಯೋ ಮನ ಮರೀತಿ ತೆಗಿತಾವಳೆ ಗುರು. ಲಿಪ್ಸ್ಟಿಕ್, ಲಾಸ್ಟ್ ಚಾಕ್ಲೇಟ್. ನಾನು ಕಾಣಿಸಿದ್ನ ಅದರಲ್ಲಿ, ನನ್ನ ಕೈ ಕಾಣಿಸ್. ಏನಿಲ್ಲ, ನಿನ್ನ ಕೈ ಮಾತ್ರ. ವಾ ನೀನು ಏನು ಅದಕ್ಕೆ ಹಗ್ ಮಾಡೊಂದು ಕೊಡು ಕೊಡು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.